ಕರ್ತನಲ್ಲಿ ಪ್ರಿಯರೇ, ನಿಮಗೆಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳು. ಕೊರೋನಾದ ನಿಮಿತ್ತ ದೇವಾಲಯಗಳಲ್ಲಿ ಸೇರಿ ಬರುವುದು ನಮಗೆಲ್ಲರಿಗೂ ಅಸಾಧ್ಯವಾಗಿರುವುದರಿಂದ ನಮ್ಮ ಮನೆಗಳಲ್ಲಿಯೇ ಕುಳಿತುಕೊಂಡು ನಮ್ಮ ಸರ್ವಶಕ್ತನಾಗಿರುವ ಯೇಸು ಕ್ರಿಸ್ತನನ್ನು ಆರಾಧಿಸುವ. ಮೊದಲಿಗೆ ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು ಇವೆಲ್ಲವುಗಳಿಂದಲೂ ನಮ್ಮನ್ನು ಬಿಡುಗಡೆ ಮಾಡಲು ಶಕ್ತವಾಗಿರುವಂಥದ್ದು ನಮ್ಮ ಯೇಸು ಕ್ರಿಸ್ತನ ಹೆಸರಿಗೆ ಮಾತ್ರವೇ. ಆದುದರಿಂದ ನಮ್ಮ ಸರ್ವಶಕ್ತನಾಗಿರುವ ಯೇಸು ಕ್ರಿಸ್ತನನ್ನು ಯೇಸು ತೇರಾ ನಾಮ್ ಎಂಬ ಸಂಗೀತದ ಮೂಲಕ ಸ್ತುತಿಸಿ ಘನಪಡಿಸುವ. ಯೇಸು ತೇರಾ ನಾಮ್ सबसे ऊंचा है, यीशु तेरा नाम सबसे ऊंचा जिस नाम में है शक्ति, जिस नाम में है शांति, देता वो नाम चंगाई. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. यीशु तेरा नाम सबसे ऊंचा है, यीशु तेरा नाम सबसे ऊंचा है. बीमारी से, गरीबी से, श्रापों से छुड़ाता वो नाम है जो अंधों को रोशनी देता. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. यीशु तेरा नाम सबसे ऊंचा है, यीशु तेरा नाम सबसे ऊंचा है. ಯೋಗ್ಯತೆ ಇಲ್ಲದಿರುವಂಥ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನು ಗುಬ್ಬಿಗಳಿಗಿಂತಲೂ ಬಹು ಬೆಲೆಯುಳ್ಳದ್ದು ಎಂದು ಹೇಳಿದ್ದಾನೆ. ಇಂಥ ನಮ್ಮ ಜೀವಿತಕ್ಕೆ ಪ್ರೀತಿಯನ್ನು ತೋರಿಸಿ ನಿತ್ಯ ಜೀವವನ್ನು ನೀಡುವುದಕ್ಕಾಗಿ ಆತನು ಕ್ರೂಜೆಯ ಮೇಲೆ ಮರಣಪಟ್ಟನು. ಇಂಥ ಮಹೋನ್ನತನಾದ ನಮ್ಮ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಆರಾಧಿಸಲು ಯೋಗ್ಯದಾಂತಿನ ಎನ್ಬಾಳ್ವೆಗೆ ಎಂಬ ತುಳು ಸಂಗೀತವನ್ನು ಹಾಡುವ. ಯೋಗ್ಯದಾಂತಿನ ಎನ್ಬಾಳ್ವೆಗೆ ಪ್ರೀತಿನ ತೋಜಾಯರು ನಿತ್ಯ ಜೀವನ ರಕ್ಷಣೆಗೆ ಕ್ರಿಸ್ತನ ಕೊಟ್ಟುದೇ ತೊಂದರೆ ಕೊಂಡಾಡುವೆ.
ಸಮುದ್ರದ ಅಲೆಗಳ ಮೇಲೆ ಪೇತ್ರನನ್ನು ನಡೆಸಿದಂಥ ನಮ್ಮ ಯೇಸು, ಬಹುಕಾಲಗಳಿಂದ ಮಲಗಿದಲ್ಲಿಯೇ ಇದ್ದಂಥ ಪಾರ್ಶ್ವವಾಯು ರೋಗಿಗೆ ಎದ್ದು ನಡೆ ಎಂದು ಹೇಳಿದಂತಹ ನಮ್ಮ ಯೇಸು, ಈಗಿನ ಈ ಕಠಿಣ ಪರಿಸ್ಥಿತಿಗಳಲ್ಲಿಯೂ ನಮ್ಮನ್ನು ಸುಕ್ಷೇಮದಿಂದ ನಡೆಸುವವನಾಗಿದ್ದಾನೆ. ಇಂಥ ಯೇಸುವನ್ನು ಸ್ತುತಿಸಿ ಕೊಂಡಾಡುವುದಕ್ಕಾಗಿ ಅಲೆಗಳ ಮಧ್ಯದಿ ಎಂಬ ಕನ್ನಡ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಹಾಡುವ. ಕ್ರಿಸ್ತನಲ್ಲಿ ಪ್ರಿಯರೇ,
ದೇವಾಲಯಗಳು ಮುಚ್ಚಿರುವಂತಹ ಈ ಕಠಿಣ ಪರಿಸ್ಥಿತಿಗಳಲ್ಲಿ ನಮಗೆ ದಾರಿ ತೋರಿಸಿ ನಮಗೆ ಮುನ್ನಡೆಸುವಂತಹ ನಮ್ಮ ನಾಯಕನಾದ ಯೇಸು ಕ್ರಿಸ್ತನನ್ನು ನಾವೆಲ್ಲರೂ ಹಾಡುತ್ತಾ ಕೊಂಡಾಡುತ್ತಾ ಸ್ತುತಿಸುವ. ಕೊನೆಯದಾಗಿ ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಯೇಸು ಯೇಸು ನಾಯಕನು ಎಂಬ ಸಂಗೀತವನ್ನು ನಾವೆಲ್ಲರೂ ಒಟ್ಟಾಗಿ ಹಾಡುವ. ಆರಂಭ ಮಾಡೋಣ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನೂ ಎಂದಿಗೂ ಸಾಯುವುದಿಲ್ಲ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ನಾಮದಲಾಗಲಿ. ಆಮೇನ್. ದೇವರನ್ನು ಸ್ತುತಿಸುವಂತೆ ಕನ್ನಡ ಸಂಗೀತಗಳಲ್ಲಿ 326ನೇ ಕನ್ನಡ ಸಂಗೀತದ ಮೊದಲ 3 ಚರಣಗಳೊಟ್ಟಾಗಿ ಹಾಡಿಕೊಳ್ಳೋಣ. ಮೊದಲ 3 ಚರಣಗಳನ್ನು ಒಟ್ಟಾಗಿ ಹಾಡಿಕೊಳ್ಳೋಣ. ಕೊಂಡಾಡಿರೆಲ್ಲ ನಮ್ಮ ಕರ್ತನನ್ನು, ಸಂತೋಷದಿಂದ ಗೀತವನ್ನು ಹಾಡಿ.
ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಶಕ್ತಿಯಿಂದಲೂ ನಿನ್ನ ಜ್ಞಾನದಿಂದಲೂ ನೀನು ಎಲ್ಲವನ್ನು ಉಂಟು ಮಾಡಿದವನು. ನಿನ್ನ ಕುಮಾರನನ್ನು ನಮ್ಮ ರಕ್ಷಕನಾಗಿ ಕೊಡುವಷ್ಟು ಲೋಕದ ಮೇಲೆ ಪ್ರೀತಿ ಇಟ್ಟವನು ಆಗಿದ್ದಿ. ಕುಮಾರನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ಪಾಪದ ಹೊರತಾಗಿ ಎಲ್ಲ ವಿಷಯಗಳೇ ನಮ್ಮ ಹಾಗೆ ಆದವನು. ನಮ್ಮ ಅಪರಾಧಗಳ ನಿಮಿತ್ತ ಒಪ್ಪಿಸಲ್ಪಟ್ಟು ನಮ್ಮ ನೀತಿ ಸ್ಥಾಪ ನಿಮಿತ್ತ ಎದ್ದು ಬಂದವನೂ ಆಗಿದ್ದಿ. ಪವಿತ್ರಾತ್ಮನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ನಮ್ಮನ್ನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವವನು. ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಸುರಿಸುವವನೂ ಆಗಿದ್ದಿ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರೇ, ಈಗಲೂ ಎಂದೆಂದಿಗೂ ಸರ್ವ ಸ್ತೋತ್ರ ಮಹಿಮೆಗಳು ನಿನಗುಂಟಾಗಲಿ. ಆಮೇನ್. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಾವು ಮೊಣಕಾಲೂರಿ ಮೌನವಾಗಿದ್ದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದಿಂದ ಹೀಗೆ ಅರಿಕೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಹೀಗೆ ಅರಿಕೆ ಮಾಡಿಕೊಳ್ಳೋಣ. ನಮ್ಮ ತಂದೆಯಾದ ದೇವರೇ, ನಾವು ಮನೋವಾಕಾಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಲಿಲ್ಲ. ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಲಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸೆಂದು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇನ್. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯನ್ನು, ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆದರಣೆಯ ಸ್ಪಷ್ಟ ವಾಕ್ಯಗಳನ್ನು ಕೇಳಿರಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯೂ ಹೌರವಾದದ್ದು. ಆದರೆ ಪ್ರಭುವನ್ನು ಮರೆತು ಬಿಟ್ಟು ಇನ್ನೂ ಪಾಪದಲ್ಲಿಯೂ ಅನೀತಿಯಲ್ಲೂ ಬದುಕಬೇಕೆಂದು ಬಯಸುವವರೇ, ದೇವರ ವಾಕ್ಯವು ನಿಮಗೆ ಹೇಳುವುದನ್ನು ನೀವೆಲ್ಲರೂ ಕೇಳಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಆಮೇನ್. ನಾವೆಲ್ಲರೂ ಎದ್ದು ನಿಂತು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ.
ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸಿರುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನ ಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕಿ ಸಲಹಿದ್ದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನಗಳಿಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತರಾಗಿದ್ದು ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿ ಸದಾ ಜೀವಿಸಿ ಆಳುವ ನಿನಗೆ ಮಹಿಮೆಯಾಗಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ದೇವರೇ, ನಾವು ಈ ಸಮಯದಲ್ಲಿ ಒಂದಾಗಿ ಸೇರಿ ನಮ್ಮ ಹುದುವಾದಂಥ ವಿಜ್ಞಾಪನೆಗಳನ್ನು ನಿನಗೆ ಸಲ್ಲಿಸುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಿದ್ದಿ. 2-3 ನಿನ್ನ ಹೆಸರಿನಲ್ಲಿ ಕೂಡಿ ಬರುವಾಗಲೆಲ್ಲ ಅವರ ವಿಜ್ಞಾಪನೆಯನ್ನು ಕೇಳಿ ಅವರ ಮೊರೆಯನ್ನು ಆಲಿಸುವುದಾಗಿ ಅಭಯ ಕೊಟ್ಟಿದ್ದಿ. ಕರ್ತನೆ, ನಿನ್ನ ದಾಸಿಯರಾದಂಥ ನಮ್ಮ ಆಶೆಗಳನ್ನು ವಿಜ್ಞಾಪನೆಗಳನ್ನು ನಮ್ಮ ಪರಮಹಿತಕ್ಕಾಗಿ ನೆರವೇರಿಸೆಂದು ಬೇಡಿಕೊಳ್ಳುತ್ತೇವೆ. ಈ ಲೋಕದಲ್ಲಿ ನಿನ್ನ ಸತ್ಯ ತಿಳುವಳಿಕೆಯನ್ನು ಮುಂದಿನ ಲೋಕದಲ್ಲಿ ನಿತ್ಯ ಜೀವನ ಪಡೆಯುವಂತೆ ನಮಗೆ ಸಹಾಯ ಮಾಡು. ಈ ಕೋವಿಡ್ನ ಪರಿಸ್ಥಿತಿಯಲ್ಲಿಯೂ ಕೂಡ ಈ ಬಿಗ್ ಜೆ ವಾಹಿನಿಯ ಮೂಲಕವಾಗಿ ನಿನ್ನನ್ನು ಆರಾಧಿಸುವಂಥ ಕೃಪೆ ಕೊಟ್ಟದಕ್ಕಾಗಿ ನಿನಗೆ ಅನಂತ ವಂದನೆ ಹೇಳುತ್ತಾ ನಮ್ಮ ಪ್ರಾರ್ಥನೆಯನ್ನು ಆಲಿಸು. ಆಮೇನ್. ಈ ಹೊತ್ತಿಗೆ ನೇಮಕವಾದಂಥ ಪಾಠ ಪಾಠಗಳನ್ನು ಕೇಳೋಣ. ಈ ದಿವಸಕ್ಕೆ ನೇಮಕವಾದ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ 2 ಅರಸುಗಳು 4ನೇ ಅಧ್ಯಾಯ 27-37 ವಚನ ತನಕ. ಗೆಹಜಿಯು ಆಕೆಯನ್ನು ದೂಡುವುದಕ್ಕಾಗಿ ಹತ್ತಿರ ಬರಲು ದೇವರ ಮನುಷ್ಯನು ಅವನಿಗೆ, ಬಿಡು, ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ. ಯೆಹೋವನು ಆಕೆಯ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ, ಮರೆಮಾಡಿದಾನೆ ಎಂದು ಹೇಳಿದನು. ಆಕೆಯು ದೇವರ ಮನುಷ್ಯನಿಗೆ, ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡೆನು, ನನ್ನನ್ನು ವಂಚಿಸಬಾರದೆಂದು ಮೊರೆಯಿಟ್ಟೆನಲ್ಲ ಅಂದಳು. ಆಗ ಎಲೀಷನು ಗೆಹಜಿಗೆ, ನೀನು ನಡುಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲಿಡು. ಹೋಗುವಾಗ ದಾರಿಯಲ್ಲಿ ಯಾರನ್ನೂ ವಂದಿಸಬೇಡ, ಅವರ ವಂದನೆಯನ್ನು ಸ್ವೀಕರಿಸಬೇಡ ಎಂದು ಹೇಳಿ ಕಳುಹಿಸಿದನು. ಆದರೂ ಹುಡುಗನ ತಾಯಿ, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲೀಷನು ಆಕೆಯ ಜೊತೆಯಲ್ಲಿ ಹೊರಟನು. ಅವರ ಮುಂದಾಗಿ ಹೋದ ಗೆಹಜಿಯು ಕೋಲನ್ನು ಹುಡುಗನ ಮುಖದ ಮೇಲಿಟ್ಟರು. ಶಬ್ದವಿಲ್ಲ, ಜೀವದ ಲಕ್ಷಣವಿಲ್ಲ. ಆದುದರಿಂದ ಅವನು ಹಿಂತಿರುಗಿ ಹೋಗಿ ಎಲೀಷನನ್ನು ಎದುರುಗೊಂಡು ಅವನಿಗೆ, ಹುಡುಗನು ಎಚ್ಚರವಾಗಲಿಲ್ಲ ಅಂದನು. ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರೂ ಒಳಗೆ ಬಾರದಂತೆ ಆ ಕೋಣೆಯ ಬಾಗಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಮೇಲೆ ಬೋರ್ಲ ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲ ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. ಆಗ ಎಲೀಷನು ಗೆಹಜಿಗೆ, ಶೂನೇಮ್ಯಳನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು. ಆಕೆಯು ಬಂದಾಗ ಎಲೀಷನು ಆಕೆಗೆ, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ಆಕೆಯು ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು ಎಂಬುದೇ. ಹಾಡುವ ಗೀತದಲ್ಲಿ ತುಳು 17. ಏಸು ಮಾತ ಆಶೀರ್ವಾದ ದಯ ಮಳ್ಪುವೆ, ಮಾತ ಗೋತ್ರ ಸ್ತುತಿ ಸ್ತೋತ್ರ ಕೊರ್ಲೆ ಹರ್ಷೊಡೆ, ಆಯೆ ನಮ್ಮ ರಕ್ಷಕೆ ಏಪಲ ಕೊಂಡಾಡುಲೆ, ಹಲ್ಲೆಲುಯ ಹಲ್ಲೆಲುಯ ಕ್ರಿಸ್ತೆ ಆಳುವೆ.
ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 12ರಿಂದ 23 ವಚನ ತನಕ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 12ರಿಂದ 23 ವಚನ ತನಕ. ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ, ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ, ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು, ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಆಗ ನಾನು, ಕರ್ತನೇ ನೀನಾರು ಅನ್ನಲು, ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೆ ನಾನು. ನೀನು ಎದ್ದು ನಿಂತುಕೋ, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು, ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು. ಆದ ಕಾರಣ ಅಗ್ರಿಪ್ಪ ರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗದೆ ಮೊದಲು ದಮಸ್ಕದವರಿಗೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದ ಎಲ್ಲ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು. ಈ ಕಾರಣದಿಂದ ಯೆಹೂದ್ಯರು ದೇವಾಲಯದಲ್ಲಿ ನನ್ನನ್ನು ಹಿಡಿದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತನಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಪ್ರವಾದಿಗಳು ಮೋಶೆಯು ಮುಂದೆ ಆಗುವವೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು ಇನ್ನೇನೂ ಹೇಳುವವನಲ್ಲ. ಆ ಸಂಗತಿಗಳು ಏನೆಂದರೆ, ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯೆಹೂದ್ಯರಿಗೂ ಅನ್ಯಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವವನಾಗಿರುವನು ಎಂಬುದೇ. ಇಲ್ಲಿಗೆ ಈ ದಿವಸಕ್ಕೆ ನೇಮಕವಾದ ಪಾರಾಯಣ ಪಾಠವು ಮುಗಿಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ಈಗ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ಕೃಪಾತಿಶಯದಲ್ಲಿ ಪಾಲುಗಾರರಾಗೋದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿದೆ ಎಂಬುದಾಗಿ ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಎದ್ದು ನಿಂತು ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಎಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂದು ನಂಬುತ್ತೇನೆ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಆತ್ಮೀಯರೇ, ಪ್ರಪಂಚದಾದ್ಯಂತ ಕೋವಿಡ್ನ ಘೋರತೆಯನ್ನು ಎದುರಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಕೋವಿಡ್ನಿಂದಾಗಿ ಲಾಕ್ಡೌನ್ನ ಪರಿಸ್ಥಿತಿಯನ್ನು ಜನಸಾಮಾನ್ಯರ ಮೇಲೆ ಹೇರಿರುವುದರಿಂದ ನಮ್ಮ ಆಲಯದಲ್ಲಿ ಆರಾಧನೆಗಳು ಮಾಡಲಾಗದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಈ ವಾಹಿನಿಯ ಮೂಲಕವಾಗಿ ದೇವರನ್ನು ಆರಾಧಿಸುವಂಥ ಎಲ್ಲ ರೀತಿಯ ಕೃಪೆ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಆದ್ದರಿಂದ ದೇವರಿಗೆ ಸ್ತೋತ್ರ ಹೇಳುವ ಹಾಗೆ ನಾವು ಸಮರ್ಪಿಸುವಂಥ ಕಾಣಿಕೆಯನ್ನು ಪ್ರತ್ಯೇಕಿಸಲ್ಪಟ್ಟು ದೇವರ ಆಲಯಗಳು ತೆರೆಯಲ್ಪಟ್ಟಾಗ ಆ ಕಾಣಿಕೆಯನ್ನು ದೇವರ ಆಲಯದಲ್ಲಿ ಸಮರ್ಪಿಸಬೇಕೆಂದು ಕೇಳಿಕೊಳ್ತೇವೆ. ಅಲ್ಲದಿದ್ದರೆ ಸಭಾ ಪಾಲಕರು ಅಥವಾ ಸಭಾ ಹಿರಿಯರು ಸಭೆಯವರ ಮನೆಗಳಿಗೆ ಬಂದಾಗ ಆಗ ಅದನ್ನು ಸಮರ್ಪಿಸಬೇಕಾಗಿಯೂ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಕಾಣಿಕೆಯನ್ನು ನಾವು ಪ್ರತ್ಯೇಕಿಸಲ್ಪಡುವ ಹಾಗೆ ಕನ್ನಡ ಸಂಗೀತದಲ್ಲಿ
325ನೇ ಕನ್ನಡ ಸಂಗೀತವನ್ನು, ಅದರಲ್ಲಿರುವಂಥ ಎಲ್ಲ 3 ಚರಣಗಳನ್ನು ಕೂಡ ಹಾಡೋಣ. ಕನ್ನಡ ಸಂಗೀತ 325, ಬಾಳಲಿ ದೇವಜ ಆಳಲಿ ಮಾನವ. ನಮ್ಮ ಕಾಣಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಕುಂದಿಲ್ಲದ ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲಕರ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ ಕರ್ತನೆ, ನಿನ್ನನ್ನು ಆರಾಧಿಸುವಂಥ ಈ ಕೃಪೆಗಾಗಿ ನನಗೆ ಸ್ತೋತ್ರ ಮಾಡಿ, ನಾವು ನಮ್ಮ ಕಾಣಿಕೆಗಳನ್ನು ಪ್ರತ್ಯೇಕಿಸಿಟ್ಟು ನಿನಗೆ ಸಮರ್ಪಿಸುವಂಥ ಮನಸ್ಸನ್ನು ಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ ಮಾಡ್ತೇವೆ. ನಮ್ಮ ದೇವರೇ, ಸಮರ್ಪಿಸಿದ ಈ ಕಾಣಿಕೆಗಳನ್ನು ನೀನು ವಿಶೇಷವಾಗಿ ಆಶೀರ್ವಾದ ಮಾಡು ಸ್ವಾಮಿ. ಈ ಕಾಣಿಕೆಗಳು ನಿನ್ನ ಸೇವೆಯಲ್ಲಿ 30ರಷ್ಟು 60ರಷ್ಟು 100ರಷ್ಟು ಫಲವನ್ನು ಕೊಡುವ ಹಾಗೆಯೂ, ನಿನ್ನ ಸೇವೆಯು ವಿಶೇಷವಾಗಿ ಪ್ರಪಂಚದಾದ್ಯಂತ ಮೂಲಕವಾಗಿ ಸಾರಲ್ಪಡುವ ಹಾಗೆಯೂ ನಿನ್ನ ಕೃಪೆಯಿಂದ ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮ ದೇವರೇ, ಕಾಣಿಕೆಗಳನ್ನು ಸಮರ್ಪಿಸಿದಂಥ ಒಂದೊಂದು ಕೈಗಳನ್ನು ಕೂಡ ನಾವು ನಿನ್ನ ಪವಿತ್ರವಾದಂಥ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನೀನು ಕರ್ತನೆ ಪ್ರತಿಯೊಬ್ಬೊಬ್ಬರನ್ನ ಏರಳವಾಗಿ ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರ ಆಲೋಚನೆಗಳಲ್ಲಿ, ಪ್ರತಿಯೊಬ್ಬರ ಸಹಾಯಗಳಲ್ಲಿ ಸ್ವಾಮಿ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡುವುದರ ಮೂಲಕ ನಿನ್ನ ಪ್ರೀತಿಯನ್ನು ತೋರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಯಾರ್ಯಾರು ಏನೇನು ಯೋಜನೆಗಳಲ್ಲಿದ್ದಾರೋ ಅವರ ಎಲ್ಲ ಯೋಜನೆಗಳಲ್ಲಿ ನೀನು ಮಾರ್ಗವಾಗಿ ಅವರ ಮಾರ್ಗಗಳನ್ನು ಸಾಫಲ್ಯಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಇನ್ನಿತರ ಶುಭ ದಿನಗಳನ್ನು ಕಂಡಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕೊಟ್ಟಂಥ ನೂತನ ವರ್ಷಕ್ಕಾಗಿ ನನಗೆ ನಾವು ವಂದನೆಗಳನ್ನು ತಿಳಿಸ್ತೇವೆ. ದೇವರೇ, ಕಳೆದ ಎಲ್ಲ ವರ್ಷಗಳಲ್ಲಿ ನೀನು ಅವರನ್ನ ಕೈ ಹಿಡಿದು ನಡೆಸಿದ್ದಿ ಸ್ವಾಮಿ. ನಿನ್ನ ಧರ್ಮದ ಬಲಗೈಯನ್ನು ಆಧಾರವಾಗಿ ಅವರಿಗೆ ಕೊಟ್ಟಿದ್ದಿ ದೇವರೇ. ಈ ನೂತನ ವರ್ಷದಲ್ಲಿ ಕೂಡ ನಿನ್ನ ಶುಭವು ನಿನ್ನ ಕೃಪೆಯು ಅವರೆಲ್ಲರನ್ನ ಹಿಂಬಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ನೀನೇ ಅವರ ಜೊತೆ ಸಂಗಡಿಗನಾಗಿ ಅವರ ಪ್ರತಿಯೊಂದೊಂದು ಹೆಜ್ಜೆಯಲ್ಲಿ ಸ್ವಾಮಿ ಕ್ರಿಸ್ತನ ಪ್ರೀತಿಯನ್ನು ಅನುಭವ ಮಾಡುವ ಹಾಗೆ, ನೀನೇ ಸರ್ವೋತ್ತಮನು ಎಂಬುದಾಗಿ ತಿಳಿದುಕೊಳ್ಳುವ ಹಾಗೆ ನೀನು ಕೃಪೆ ಮಾಡಿ ನಡೆಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ, ಸ್ವಾಮಿ ಸಮರ್ಪಿಸಿದಂಥ ಕಾಣಿಕೆಗಳನ್ನು ಸಮರ್ಪಿಸಿದಂಥ ಪ್ರತಿಯೊಬ್ಬೊಬ್ಬರನ್ನು ಮತ್ತೊಮ್ಮೆ ನಿನ್ನ ಜೋಕಿಯೊಳ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ.
ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ನಮ್ಮ ದೇವರೇ, ಆಮೇನ್. ಪ್ರಿಯರೇ, ಪ್ರಭು ತಾನೇ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ ಎಂಬುದಾಗಿ ಆಜ್ಞಾಪಿಸಿದಂತೆ ನಾವು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಕೊರೋನಾ ನಿಯಂತ್ರಣಕ್ಕಾಗಿಯೂ, ಕೊರೋನಾದ ಬಾಧಿತರಿಗಾಗಿಯೂ, ಕೊರೋನಾದ ವಾರಿಯರ್ಸ್ಗಾಗಿಯೂ ನಾವು ಪ್ರಾರ್ಥನೆ ಮಾಡೋಣ. ಕೀರ್ತನೆಗಾರನು ಹೇಳ್ತಾನೆ, ಸ್ವಾಮಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನಗೆ ಸಹಾಯವು ಬರುತ್ತದೆ ಎಂಬುದಾಗಿ ನಿನ್ನ ವಾಕ್ಯಗಳು ನಮ್ಮನ್ನು ಬಲಪಡಿಸ್ತವೆ. ಸ್ವಾಮಿ ಕರ್ತನೆ, ನಾವು ಬಲಹೀನರು ಸ್ವಾಮಿ. ಈ ದಿವಸಗಳಲ್ಲಿ ಕೊರೋನಾ ಎಂಬಂಥ ಈ ರೋಗ ಪ್ರಪಂಚದಾದ್ಯಂತ ಆವರಿಸಿಕೊಂಡು ಇಡೀ ಮನುಷ್ಯ ಕುಲವನ್ನು, ಸೃಷ್ಟಿಯನ್ನು ಸ್ವಾಮಿ ಸಂಪೂರ್ಣವಾಗಿ ಭಯದ ವಾತಾವರಣಕ್ಕೆ ನಡೆಸಿರುವಂಥದ್ದಾಗಿದೆ. ಜನರು ಕರ್ತನೆ ಆತಂಕದಲ್ಲಿ ಜೀವನ ಮಾಡುವಂಥ ಸ್ಥಿತಿಯನ್ನು ಇವತ್ತು ಎದುರಿಸ್ತಾ ಇದ್ದಾರೆ. ಸ್ವಾಮಿ ದೇವ, ಈ ರೋಗವನ್ನು ನಿಯಂತ್ರಿಸುವುದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ದೇವ್ರೆ. ಅಂದು ನೀನು ನಿನ್ನ ಶಿಷ್ಯರ ಸಂಗಡ ಸಮುದ್ರದಲ್ಲಿ ಪ್ರಯಾಣಿಸುವಾಗ ಸಮುದ್ರವು ಬೋರ್ಗರೆದು ದೋಣಿಯನ್ನು ಮುಳುಗಿಸುವ ಹಂತಕ್ಕೆ ಬಂದಾಗ ಸ್ವಾಮಿ ನಿನ್ನ ಶಿಷ್ಯರು ನಿನ್ನ ಬಳಿಗೆ ಓಡಿ ಬಂದರು, ಸಹಾಯಕ್ಕಾಗಿ ನಿನ್ನಲ್ಲಿ ಬೇಡಿದರು ಸ್ವಾಮಿ. ಆದರೆ ಕರ್ತನೆ, ನೀನು ಅವರ ಜೊತೆ ಸಂಗಡಿಗನಾಗಿದ್ದು ಅವರ ಸಹಾಯಕನಾಗಿ ಅವರ ಎಲ್ಲ ಆತಂಕವನ್ನು ನಿವಾರಿಸಿದ ಆತನು ನೀನು. ಕರ್ತ, ಸಮುದ್ರವೇ ಮೊರೆಯಬೇಡ ಸುಮ್ಮನಿರು ಎಂಬುದಾಗಿ ನೀನು ಗದರಿಸಿದೆ ಸ್ವಾಮಿ. ಅದೇ ರೀತಿಯಾಗಿ ದೇವರೇ, ಪ್ರಪಂಚದಾದ್ಯಂತ ಆತಂಕವನ್ನು ಉಂಟು ಮಾಡಿ ತನ್ನ ಆರ್ಭಟವನ್ನು ವ್ಯಾಪಿಸ್ತಾ ಇರುವಂಥ ಈ ರೋಗಕ್ಕೆ ನೀನು ಸ್ವಾಮಿ ಆಜ್ಞಾಪಿಸು. ಮೊರೆಯಬೇಡ ಸುಮ್ಮನಿರು ಎಂಬುದಾಗಿ ಅದಕ್ಕೆ ನಿನ್ನ ಆಜ್ಞೆಯ ಒಂದು ಮಾತು ಸ್ವಾಮಿ ಈ ಲೋಕವನ್ನು ಅದು ಬಿಟ್ಟು ಹೋಗುವಂಥದ್ದಾಗಿದೆ. ಆದ್ದರಿಂದ ದೇವರೇ, ನಿಯಂತ್ರಿಸುವ ಶಕ್ತಿ ನೀನು. ಆದ್ದರಿಂದ ಸ್ವಾಮಿ, ನಾವು ನಿನ್ನಲ್ಲಿ ಬೇಡಿಕೊಳ್ತೇವೆ, ಈ ರೋಗವನ್ನು ನಿಯಂತ್ರಿಸಿ ಎಲ್ಲ ಜನರಿಗೆ ಆತಂಕದಿಂದ ಹೊರಬರುವ ಹಾಗೆ ನೀನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವಿಶೇಷವಾಗಿ ದೇವರೇ, ಈ ರೋಗದಿಂದ ಬಾಧಿತರಾಗಿರುವಂಥ ಎಲ್ಲ ಜನ ಸಮುದಾಯವನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತಾ ಇದ್ದೇವೆ. ಕರ್ತನೆ, ಪ್ರಪಂಚದಾದ್ಯಂತ ಸ್ವಾಮಿ ಯಾರ್ಯಾರು ಈ ರೋಗಗಳಿಗೆ ತುತ್ತಾಗಿ ಸ್ವಾಮಿ ಆಸ್ಪತ್ರೆಗಳಲ್ಲಿ ಮನೆಗಳಲ್ಲಿ ನರಳುವಂಥ ಸ್ಥಿತಿಯಲ್ಲಿದ್ದಾರೋ ಅವರೆಲ್ಲರನ್ನ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ವೈದ್ಯರಲ್ಲಿ ಮಹಾವೈದ್ಯನು ನೀನು. ಆದ್ದರಿಂದ ಸ್ವಾಮಿ, ಈ ರೋಗದಲ್ಲಿ ಬಾಧಿತರಾಗಿ ನರಳುತ್ತಾ ಇರುವಂಥ ಜನರಿಗೆ ನಿನ್ನ ಸಹಾಯದ ಹಸ್ತವನ್ನು ಕೊಟ್ಟು ನಡೆಸು. ನಿನ್ನ ಬಳಿಗೆ ನಂಬಿಕೆಯಿಂದ ಬಂದಾಗ ಅವರನ್ನು ಆಶಾಭಂಗ ಪಡಿಸದೆ ಸ್ವಾಮಿ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿಯದೆ ಸಮಾಧಾನದಿಂದ ಹೋಗು ಎಂಬುದಾಗಿ ನೀನು ಅವರನ್ನು ಆಧರಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಅವರೆಲ್ಲರೂ ಬಹು ಬೇಗ ಗುಣಮುಖರಾಗಿ ಸ್ವಾಮಿ ನಿನ್ನನ್ನು ವಿಶೇಷವಾಗಿ ಆರಾಧಿಸುವ ಮನಸ್ಸುಗಳಾಗುವ ಹಾಗೆ ನೀನು ಅವರನ್ನು ರೂಪಾಂತರಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಸ್ವಾಮಿ, ಈ ರೋಗದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂಥ ಅನೇಕ ಸೇವಕಿಯರು ನಿನ್ನ ಮುಂದೆ ನೆನಪು ಮಾಡ್ತಾ ಇದ್ದೇವೆ. ಕರ್ತನೆ, ಕೊರೋನಾ ವಾರಿಯರ್ಸ್ನ ವಿಶೇಷವಾಗಿ ನೆನಪು ಮಾಡ್ತವೆ ಸ್ವಾಮಿ. ಈ ರೋಗದ ವಿರುದ್ಧವಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ಕುಟುಂಬಗಳನ್ನು ಬಿಟ್ಟು ಸ್ವಾಮಿ ತಮ್ಮ ಮನೆ ಮಠಗಳನ್ನೆಲ್ಲವನ್ನು ತೊರೆದು ಸೇವೆಗಾಗಿ ನಿಂತಿರುವಂಥ ಎಲ್ಲರನ್ನ ಸ್ವಾಮಿ ನಿನ್ನ ಕೈಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೇವೆ. ನಿನ್ನ ರಕ್ಷಣೆ ಅವರಿಗೆ ಬೇಕು ಸ್ವಾಮಿ. ಕರ್ತನೆ, ನಿನ್ನ ರಕ್ತ ಕೋಟೆಯೊಳಗೆ ಅವರನ್ನೆಲ್ಲರನ್ನ ಸೇರಿಸು. ಈ ರೋಗದ ವಿರುದ್ಧವಾಗಿ ಹೋರಾಟ ಮಾಡುವಾಗ, ಜನರ ನಡುವೆ ಅವರು ಸೇವೆ ಮಾಡುವಾಗ ನಿನ್ನ ಸಹಾಯ ಅವರಿಗೆ ಬೇಕು ಸ್ವಾಮಿ. ಆ ನಿಟ್ಟಿನಲ್ಲಿ ಕರ್ತನೆ, ಯಾರ್ಯಾರು ಸ್ವಯಂ ಪ್ರೇರಿತರಾಗಿ ಈ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೋ ಅವರೆಲ್ಲರಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಅದೇ ನಿಟ್ಟಿನಲ್ಲಿ ಸ್ವಾಮಿ, ನಮ್ಮ ಕ್ರೈಸ್ತ ಸಮುದಾಯದ ಉಜ್ಜೀವನಕ್ಕಾಗಿಯೂ ಮತ್ತು ಕ್ರೈಸ್ತ ಸಭೆಗಳ ಐಕ್ಯತೆಗಾಗಿಯೂ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಕರ್ತ, ನೀನು ನಿನ್ನ ಸೇವೆಯ ಮೂಲಕವಾಗಿ ಪ್ರೀತಿಯ ಒಂದು ಸಮುದಾಯವನ್ನು ಕಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ದೇವರೇ. ಸ್ವಾಮಿ, ಇಂದು ಆ ಸಮುದಾಯ ಕ್ರೈಸ್ತ ಸಮುದಾಯವಾಗಿ ರೂಪುಗೊಂಡು ವಿಶ್ವದಾದ್ಯಂತ ಸ್ವಾಮಿ ನಿನ್ನನ್ನು ಪ್ರಚುರಪಡಿಸುವ ನಿಟ್ಟಿನಲ್ಲಿ ತನ್ನ ಕಾರ್ಯ ಮಾಡ್ತಿರುವುದಕ್ಕಾಗಿ ನನಗೆ ಸ್ತೋತ್ರ. ಪ್ರಸ್ತುತ ದಿನಗಳಲ್ಲಿ ಸ್ವಾಮಿ, ನಮ್ಮ ಕ್ರೈಸ್ತ ಸಮುದಾಯಗಳಲ್ಲಿ ಉಜ್ಜೀವನದ ಅವಶ್ಯಕತೆ ಬಹಳ ಇದೆ ಸ್ವಾಮಿ. ನಂಬಿಕೆ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ ದೇವರೇ. ಆದ್ದರಿಂದ ದೈವ, ಪ್ರತಿಯೊಂದೊಂದು ಕ್ರೈಸ್ತ ಸಮುದಾಯ ಮನೆಗಳಲ್ಲಿ, ಕುಟುಂಬಗಳಲ್ಲಿ, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳಲ್ಲಿ ಸ್ವಾಮಿ ನೀನು ಅವ್ರನ್ನ ಉಜ್ಜೀವನಗೊಳಿಸಿ ನೀನು ಯಾರು ಎಂಬುದಾಗಿ ಕರ್ತನೆ ಅವರನ್ನು ತಿಳಿಯಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಆ ಮೂಲಕವಾಗಿ
ನಮ್ಮ ಸ್ವಾಮಿ ನಮ್ಮ ದೇವರು ಎಂತಹ ಮಹಾಮಹಿಮನು ಎಂಬುದಾಗಿ ಅರ್ಥ ಮಾಡಿಕೊಂಡು ಈ ಲೋಕದ ಎಲ್ಲ ಆಶಯಗಳನ್ನು ತೊರೆದು ಕ್ರಿಸ್ತನಿಗಾಗಿ ಜೀವನ ಮಾಡಲಿಕ್ಕಾಗುವ ಹಾಗೆ ಅವರ ಮನಸ್ಸುಗಳನ್ನು ಪರಿವರ್ತಿಸು ಎಂಬುದನ್ನು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರವಾದಿ ಹೇಳುವ ಹಾಗೆ ಸ್ವಾಮಿ, ನಮ್ಮ ಬಟ್ಟೆಗಳನ್ನೆಲ್ಲ ನಮ್ಮ ಹೃದಯಗಳನ್ನು ಹರಿದುಕೊಂಡು ಸ್ವಾಮಿ ನಾವು ಬದಲಾವಣೆಯನ್ನು ಹೊಂದಿ ನಮ್ಮ ಜೀವನ ಅದು ಉಜ್ಜೀವನಗೊಳ್ಳುವ ಹಾಗೆ ನೀನು ನಡೆಸು ಎಂಬುದನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಉಜ್ಜೀವನಗೊಂಡಂಥ ಎಲ್ಲ ಸಮುದಾಯ ಅಥವಾ ಎಲ್ಲ ಜನರು ಸ್ವಾಮಿ ಐಕ್ಯತೆಯಿಂದ ಕ್ರಿಸ್ತನಿಗಾಗಿ ಜೀವನ ಮಾಡುವುದಕ್ಕೆ ಸಹಾಯ ಕೊಟ್ಟು ನಡೆಸು ನಮ್ಮ ದೇವರೇ. ಕರ್ತನೆ, ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ದೇಹಗಳಾಗಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಂಡು ನಮಗೆ ಕೊಡಲ್ಪಟ್ಟಂಥ ತಲಾಂತುಗಳ ಮೂಲಕವಾಗಿ ಕ್ರೈಸ್ತ ಸಭೆಯನ್ನು ಅನ್ಯೂನ್ಯತೆಯಿಂದ ಐಕ್ಯತೆಯಿಂದ ಕಟ್ಟಲ್ಪಟ್ಟವರಾಗಿ ಕ್ರಿಸ್ತನಿಗಾಗಿ ಸಭೆಯನ್ನು ಅದರೊಂದಿಗೆ ನಾವುಗಳು ಕೂಡ ಬೆಳೆಯಲಿಕ್ಕಾಗುವ ಹಾಗೆ ನಿನ್ನ ಕೃಪೆ ಸಹಾಯಗಳನ್ನು ಅನುಗ್ರಹಿಸು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಸ್ವಾಮಿ, ದೂರದ ದೇಶಗಳಲ್ಲಿ ದೂರದ ಊರುಗಳಲ್ಲಿರುವಂಥ ನಮ್ಮ ಸ್ನೇಹಿತರುಗಳಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರೀತಿಯ ನಮ್ಮ ದೇವರೇ, ಸ್ನೇಹದ ಬಂಧನಗಳಿಂದ ನಮ್ಮೊಂದಿಗೆ ಕಟ್ಟಲ್ಪಟ್ಟಿರುವ ನಮ್ಮ ಎಲ್ಲ ಸ್ನೇಹಿತರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ದೂರದ ಊರುಗಳಲ್ಲಿ ದೂರದ ದೇಶಗಳಲ್ಲಿ ನಮ್ಮ ಸಭೆಯ ನಮ್ಮ ಕುಟುಂಬಗಳ ಮಕ್ಕಳು ಇದ್ದಾರೆ ದೇವರೇ. ಸ್ವಾಮಿ, ಅವರು ಇರುವಂಥ ಪರಿಸ್ಥಿತಿಗಳಲ್ಲಿ ಅವರ ಇರುವಂಥ ಸ್ಥಳಗಳಲ್ಲಿ ನೀನು ವಿಶೇಷವಾಗಿ ಅವರನ್ನು ಆಶೀರ್ವಾದ ಮಾಡು ನಮ್ಮ ಸ್ವಾಮಿ. ಒಂದು ವೇಳೆ ಕೊರೋನಾ ರೋಗದಿಂದ ಬಾಧಿತರಾಗಿದ್ದಲ್ಲಿ, ಒಂದು ವೇಳೆ ಕೊರೋನಾದಿಂದಾಗಿ ಉದ್ಯೋಗಗಳನ್ನು ಕಳೆದುಕೊಂಡಿದ್ದಾಗಲಿ ಸ್ವಾಮಿ ಅವರನ್ನು ವಿಶೇಷವಾಗಿ ನೀನು ಬಲಪಡಿಸು ನಮ್ಮ ದೇವರೇ. ಅವರಿಗೆ ಆದರಣೆಯನ್ನು ಸಮಾಧಾನವನ್ನು ನೀನು ಅನುಗ್ರಹಿಸಿಕೊಟ್ಟು ನಡೆಸು ಎಂಬುದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮಿಂದ ಬಹು ದೂರವಾದ ಸ್ಥಳಗಳಲ್ಲಿರುವ ನಮ್ಮ ಎಲ್ಲ ಸ್ನೇಹಿತರನ್ನು ಮತ್ತೊಮ್ಮೆ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತಾ ನಿನ್ನ ಭಾಗ್ಯಕರವಾದಂತಹ ಪವಿತ್ರ ಸಹವಾಸದಲ್ಲಿ ಅವರನ್ನು ಕೂಡ ಭದ್ರವಾಗಿರಿಸು ಎಂಬುದಾಗಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಅತಿ ಜೀವವುಳ್ಳ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ದೇವರೇ, ಆಮೆನ್. ಕರ್ತನ ವಾಕ್ಯದ ಸಂದೇಶದ ಸಿದ್ಧತೆಗಾಗಿ ನಾವು ಜ್ಞಾನ ಕೀರ್ತನೆಗಳಲ್ಲಿ 59ನೇ ಜ್ಞಾನ ಕೀರ್ತನೆಯನ್ನು ರಾಗ ಮಾಡೋಣ. 59ನೇ ಜ್ಞಾನ ಕೀರ್ತನೆ ಪ್ರಾರಂಭದ 3 ಚರಣಗಳನ್ನು ರಾಗ ಮಾಡೋಣ. ನಂಬು ಮನುಜ ನೋಡದೆ ನಂಬು ನಂಬು. Na
ಮಧ್ಯದಲ್ಲಿರುವ ರೆವರೆಂಡ್ ಸ್ಟೀವನ್ ಸರ್ವೋತ್ತಮ ಅಯ್ಯನವರು ದೇವರ ವಾಕ್ಯದ ಸಂದೇಶದಲ್ಲಿ ನಮ್ಮನ್ನು ನಡೆಸಲಿರುವರು. ತಲೆಗಳನ್ನು ಬಾಗಿಸಿಕೊಂಡು ಪ್ರಾರ್ಥಿಸೋಣ. ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಮ್ಮ ಹೃದಯದ ಧ್ಯಾನವು ಈ ಬಡ ಸೇವಕನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಸ್ವಾಮಿ. ಆಮೇಲೆ ಈ ದಿನಕ್ಕೆ ನೇಮಕಗೊಂಡಿರುವಂಥ ದೇವರ ವಾಕ್ಯದ ಮಾತು ಯೋಹಾನನ ಸುವಾರ್ತೆ 11ನೇ ಸಂಧಿ 17-28 ವಚನಗಳು. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ 11 ವರ್ಸಸ್ 17-28. ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೆತಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ 1 ಹರದಾರಿ ಅಂತರ. ಆದ್ದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತ್ಕೊಂಡಿದ್ದಳು. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದಂಥ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು ಎನ್ನುವಂಥದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಇವತ್ತಿನ ಮುಖ್ಯ ಪ್ರಸ್ತಾಪ ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು, ಪುನರುತ್ಥಾನ ಎಂಬುದಾಗಿ. ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು ಇಲ್ಲವೇ ಪುನರುತ್ಥಾನವನ್ನು ನಂಬುವಂಥದ್ದು ಕ್ರೈಸ್ತ ಧರ್ಮದ ಒಂದು ಸಿದ್ಧಾಂತ. ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳಿವೆ. ಅವರವರ ನಂಬಿಕೆ ಹಾಗೂ ಸಿದ್ಧಾಂತಗಳು ಬೇರೆ ಬೇರೆಯಾಗಿವೆ. ಒಬ್ಬ ಮನುಷ್ಯನಿಗೆ ಹುಟ್ಟು ಮತ್ತು ಸಾವು ಇದೆ ಎಂಬುದನ್ನು ನಾವು ನಂಬುತ್ತೇವೆ. ಹುಟ್ಟು ಹಾಗೂ ಮರಣವನ್ನು ನಾವು ಹಣ ಕೊಟ್ಟು ಪಡೆಯಲು ಸಾಧ್ಯ ಇಲ್ಲ. ನಾವು ಪುನರ್ಜನ್ಮವನ್ನು ನಂಬುವುದಿಲ್ಲ. ಆದರೆ ಮರಣಾನಂತರ ಬರುವಂತ ಪುನರುತ್ಥಾನವನ್ನು ನಾವು ನಂಬುತ್ತೇವೆ. ಹಾಗಾಗಿ ನಮಗೆ ಮರಣದ ಮೇಲೆ ಭಯವಿಲ್ಲ. ಯಾಕಂದ್ರೆ ಪುನರುತ್ಥಾನವಿದೆ ಎಂಬುದಾಗಿ ನಂಬುವಂತ ಜನರು ನಾವು. ಬೇರೆ ಧರ್ಮದವರು 7 ಪುನರ್ಜನ್ಮ ಇದೆ ಎಂಬುದಾಗಿ ನಂಬುತ್ತಾರೆ. ಆತ್ಮವು ಮತ್ತೊಂದು ಜನ್ಮವನ್ನು ತಾಳುತ್ತದೆ. ಫಾರಿನ್ ಕಂಟ್ರಿಯಲ್ಲಿ ಕೂಡ ಇದು ಇಲ್ಲಿಂದ ಮತ್ತೊಂದು ಕಡೆಗೆ ಹೋಗುತ್ತದೆ ಎಂಬುವಂತ ನಂಬಿಕೆ ಇದೆ. ಜನರು ಕೂಡ ಇದನ್ನು ನಂಬುತ್ತಾರೆ. ಆದ್ರೆ ನಾವು ನಂಬುವಂಥದ್ದು ಒಬ್ಬನಿಗೆ ಒಂದು ಸಲ ಮರಣ, ಮತ್ತೊಮ್ಮೆ ಪುನರುತ್ಥಾನ. ಯೇಸು ಸತ್ತಾಗ ಅನೇಕ ಆತ್ಮಗಳು ಎದ್ದವು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ಅವರಿಗೆ ಮತ್ತೊಮ್ಮೆ ಜೀವ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಬಹುದು. ಆದ್ರಿಂದ ಪ್ರಿಯರೇ, ಇಂದು ಕ್ರಿಸ್ತನಲ್ಲಿ ನಂಬಿಕೆ ಎಂದಾಗ ಅಂತಿಮವಾಗಿ ಅದು ಪುನರುತ್ಥಾನದಲ್ಲಿ ಸಂಪೂರ್ಣತೆಯನ್ನು ಪಡೆಯುತ್ತದೆ ಎಂದು ಹೇಳಬಹುದು. ಇಂದು ಕೋವಿಡ್-19ನ 2ನೇ ಅಲೆಯಲ್ಲಿ ಜನರು ತತ್ತರಿಸುತ್ತಿರುವಾಗ, ಇಲ್ಲವೇ ಅನೇಕ ನಿರಾಶೆ, ದುಃಖ, ಸಾವು, ನೋವುಗಳು ಸಂಭವಿಸುವಾಗ ಕ್ರಿಸ್ತನಲ್ಲಿನ ನಂಬಿಕೆ ಯಾವ ರೀತಿಯಲ್ಲಿ ಇದೆ ಎಂದು ತಿಳಿದುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ.
ಇಂದು ಕೊಡಲ್ಪಟ್ಟಂತ ಈ 3 ಪರಿಚ್ಛೇದಗಳು ಕೂಡ ಇಂದಿನ ನಮ್ಮ ಸುತ್ತಮುತ್ತಲಿರುವಂತ ಜನರ ಸ್ಥಿತಿಗತಿಗಳಲ್ಲಿ, ಅನಾರೋಗ್ಯದ ಸಮಯದಲ್ಲಿ, ದುಃಖಗೊಂಡಂತ ಕುಟುಂಬಗಳಲ್ಲಿ ಒಂದು ನಿರೀಕ್ಷೆಯನ್ನು ಹಾಗೂ ಶಾಂತಿ ಸಮಾಧಾನವನ್ನು ಕ್ರಿಸ್ತನಲ್ಲಿ ಹೊಂದಬಹುದು ಎಂಬುದನ್ನು ಈ ಎಲ್ಲ ಪರಿಚಯಗಳು ನಮಗೆ ತೋರಿಸ್ತಾ ಇದೆ. ಒಮ್ಮೆ ಸತ್ತು ನಂತರ ಹೊಸ ಜೀವವನ್ನು ಹೊಂದುವಂಥದ್ದು, ಇಲ್ಲವೇ ಪುನರುತ್ಥಾನವನ್ನು ಪಡೆಯುವಂಥದ್ದನ್ನು ಕೂಡ ನಾವು ಈ ಭಾಗದಲ್ಲಿ ಕಾಣಬಹುದು. ಹಾಗಾದ್ರೆ ದೇವರು ನಂಬುವಂಥದ್ದು ಮತ್ತು ಅದರ ಮೂಲಕವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸತನ್ನು ಪಡೆಯುವಂಥದ್ದು, ಇದನ್ನು ಹೇಗೆ ಎಂಬುದನ್ನು ನಾವು ಈ 3 ಪರಿಚ್ಛೇದಗಳ ಮೂಲಕವಾಗಿ ತಿಳಿದುಕೊಳ್ಳೋಣ. 1, ದೇವರು ನಂಬಿದ್ರೆ ನಿರೀಕ್ಷೆಯನ್ನು ಹೊಂದಬಹುದು. ದೇವರನ್ನು ನಂಬಿದ್ರೆ ನಿರೀಕ್ಷೆಯನ್ನು ಹೊಂದಬಹುದು. ಬಿಲೀಫ್ ಇನ್ ಗಾಡ್ ಕ್ಯಾನ್ ಹ್ಯಾವ್ ಹೋಪ್. 2 ವರ್ಷಗಳ ಪುಸ್ತಕ 4ನೇ ಸಂಧಿ 27ರಿಂದ 37 ವಚನ. ಇದು ಇಡೀ ಅಧ್ಯಾಯದಲ್ಲಿ 2 ಕಥೆಗಳು ಬೇರೆ ಬಹಳ ಸುಂದರವಾದಂತ ರೀತಿಯ ಚಿತ್ರಿಸಲ್ಪಟ್ಟಿದೆ. 2 ಸ್ತ್ರೀಯರು ದೇವರ ಮೇಲೆ ನಂಬಿಕೆಯಿಂದ ನಿರಾಶರಾಗದೆ ನಿರೀಕ್ಷೆಯನ್ನು ಪಡೆದುಕೊಂಡಂತ ಒಂದು ಚಿತ್ರಣ ನಮ್ಮ ಮುಂದೆ ಇದೆ. ಒಬ್ಬಳು ಸೇವಕನ ಪತ್ನಿ, ಆತನು ಪ್ರವಾದಿ ಮಂಡಳಿಯಲ್ಲಿ ಒಬ್ಬನಾಗಿದ್ದನು, ಸಾಲ ಮಾಡಿ ಸತ್ತಿದ್ದಾನೆ. ಅವಳು ತನ್ನನ್ನು ಉಳಿಸು ಎಂಬುದಾಗಿ ಬೇಡ್ತಾಳೆ. ಸಾಲದಿಂದ ನನಗೆ ಮುಕ್ತಿಯನ್ನು ಕೊಡು ಎಂಬುದಾಗಿ ಪ್ರವಾದಿ ಹತ್ರ ಬೇಡ್ತಾಳೆ. 2ನೇ ಘಟನೆ ಈಗ ಓದಿದಂತ ವೇದ ಭಾಗದ ಸುನೇಮಳ ಎಂಬಂತ ಸ್ತ್ರೀಯ ಕತೆ, ತನ್ನ ಮಗನಿಗಾಗಿ ಬೇಡುವಂಥದ್ದು. 2 ಘಟನೆಯಲ್ಲೂ ಕೂಡ ಒಂದು ರೀತಿಯ ನಿರಾಶೆ, ಕಳಗೊಂಡಂತ ಸ್ಥಿತಿ, ಏನು ಮಾಡುವುದು ಎನ್ನುವಂತ ಒಂದು ಚಿಂತೆ ಈ 2 ಘಟನೆಯಲ್ಲೂ ಕೂಡ ನಾವು ನೋಡ್ತೇವೆ. ಮೊದಲ ಘಟನೆಯಲ್ಲಿ ಅವಳು ಯಾರತ್ರೂ ಕೂಡ ಕೇಳುವುದಿಲ್ಲ, ಬೇಡುವುದಿಲ್ಲ, ಸೀದಾ ಪ್ರವಾದಿ ಹತ್ರ ಹೋಗ್ತಾಳೆ. ಪ್ರವಾದಿಯಾದಂಥ ಎಲೀಷನ ಹತ್ರ ತನ್ನ ಎಲ್ಲವನ್ನು ಹೇಳ್ತಾಳೆ. 2ನೇ ಘಟನೆಯಾದಂಥ ಶುನೇಮಲ ಚರಿತ್ರೆಯಲ್ಲಿ ಕೂಡ ಅವಳಿಗೆ ಮಕ್ಕಳಿರಲಿಲ್ಲ. ಆದರೂ ಕೂಡ ಪ್ರವಾದಿ ಹತ್ರ ನನಗೆ ಮಕ್ಕಳಿಲ್ಲ, ಮಕ್ಕಳು ಕೊಡು ಎಂಬುದಾಗಿ ಕೇಳುವುದಿಲ್ಲ. ಆದರೆ ಪ್ರವಾದಿ ಅಂತ ಎಲೀಷನು ಅವಳಿಗೆ ಮುಪ್ಪಿನಲ್ಲಿ ಒಂದು ಮಗುವನ್ನು ದಯಪಾಲಿಸ್ತಾನೆ. ಆದರೆ ನಂತರ ಮಗ ಸತ್ತು ಹೋಗ್ತಾನೆ. ಸತ್ತು ಹೋದಂತ ಸಂದರ್ಭದಲ್ಲಿ ಅವಳು ತನ್ನ ಗಂಡನಿಗೂ ಏನು ಹೇಳುವುದಿಲ್ಲ, ಕೆಜಿ ಸೇವಕನಿಗೂ ಹೇಳುವುದಿಲ್ಲ, ಬದಲು ಸೀದಾ ಪ್ರವಾದಿಯಾದಂಥ ಎಲೀಷನ ಹತ್ರ ಹೋಗ್ತಾಳೆ. ಪ್ರವಾದಿಯಾದಂಥ ಎಲೀಷನ ಹತ್ರ ಅವಳು ಸಂಪೂರ್ಣವಾಗಿ ದೇವರ ಮೇಲೆ ಬಲವಾದ ನಂಬಿಕೆಯಿಂದ ಅವಳು ಪ್ರವಾದಿ ಹತ್ರ ತನ್ನ ದುಃಖವನ್ನು ತೋಡ್ತಾಳೆ. ಅವಳಿಗೆ ದೇವರಲ್ಲಿ ಬಲವಾದ ನಂಬಿಕೆ ಇತ್ತು, ಆದ್ರಿಂದ ಅವಳು ನಿರೀಕ್ಷೆ ಹೊಂದಿದ್ಲು. ಅವಳ ಮಗನು ಬದುಕಿದನು. ಪ್ರವಾದಿ ಕೂಡ ದೇವರಲ್ಲಿ ನಂಬಿಕೆ ಇಡ್ತಾನೆ ಮತ್ತು ಪ್ರಾರ್ಥನೆ ಮಾಡ್ತಾನೆ. ಅದರಿಂದ ಅವಳ ಮಗನನ್ನು ಆತನು ಸತ್ತರಿಂದ ಎಬ್ಬಿಸಿದ್ದಾನೆ. ಇಂದು ಕೋವಿಡ್-19 2ನೇ ಅಲೆಯಿಂದಾಗಿ ಅನೇಕ ಮನೆಗಳಲ್ಲಿ ನಿರಾಶೆಗಳು, ದುಃಖಗಳು, ಅನಾರೋಗ್ಯಗಳು, ಕಳಕೊಂಡಂತ ಸ್ಥಿತಿ, ಕೈ ಬಿಡಲ್ಪಟ್ಟಂತ ಸ್ಥಿತಿ, ಇವೆಲ್ಲ ಇದ್ದಂಥ ಸಂದರ್ಭ. ಆದರೆ ನಾವು ನಿರಾಶರಾಗಬಾರ್ದು. ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಅದ್ಭುತವನ್ನು ಕಾಣಬಹುದು ನಾವು. ಈ 2 ಸ್ತ್ರೀಯರು ಕೂಡ ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ರಿಂದ ಅದ್ಭುತವನ್ನು ಕಂಡ್ರು. ನಿರೀಕ್ಷೆ ನಾವು ಹೊಂದಬಹುದು. ಹೋಪ್ ಇದೆ ನಮಗೆ. ಒಂದು ಘಟನೆ
ದೊಡ್ಡ ಶಿಪ್ಪಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಸುಮಾರು ಜನ ಇದ್ರು ಆ ಶಿಪ್ಪಲ್ಲಿ. ಆ ಶಿಪ್ಪು ಪ್ರಯಾಣ ಮಾಡ್ತಾ ಮಾಡ್ತಾ ಮುಂದೆ ಹೋಗುವಾಗ ಒಂದು ಮಂಜುಗಡ್ಡೆಗೆ ಅದು ಹೊಡೆದು ಶಿಪ್ಪು ತೂತಾಯ್ತು. ತೂತಾಗುವಾಗ ಆ ತೂತಿನ ಒಳಗಡೆಯಿಂದ ನೀರು ಬರ್ಲಿಕ್ಕೆ ಶುರು ಆಯಿತು. ಆ ಶಿಪ್ಪಿನ ನಾಯಕ ಆತ ನೀರು ಬರುವುದನ್ನು ನೋಡಿದಂತ ಕೂಡಲೇ ಎದುರುಬಿಟ್ಟ. ಕೂಡಲೇ ಜನರನ್ನು ಎಲ್ಲರನ್ನು ಕೂಡ ಪ್ರತ್ಯೇಕವಾದಂಥ ದೋಣಿಯಲ್ಲಿ ಹಾಕಿ ಕಳಿಸ್ತಾನೆ. ನೀವೆಲ್ಲ ಹೋಗಿ, ಯಾಕಂದ್ರೆ ಶಿಪ್ಪು ಮುಳುಗುವಂತ ಸನ್ನಿವೇಶ ಇದೆ. ಶಿಪ್ಪು ತೂತಾಗಿ ನೀರು ಬಂದಿದೆ ಒಳಗಡೆ, ಅದರಿಂದ ಶಿಪ್ಪು ಮುಳುಗುವಂತ ಸಾಧ್ಯತೆ ಇದೆ, ನೀವೆಲ್ಲ ಹೋಗಿ ಎಂಬುದಾಗಿ ಅವರನ್ನೆಲ್ಲ ಕಳಿಸ್ತಾನೆ. ಕೊನೆಗೆ ತಾನೊಬ್ಬನೇ ಇರ್ತಾನೆ. ಒಂದು ರೀತಿ ನಿರಾಶನಾಗ್ತಾನೆ. ಆದರೆ ಕೆಳಗಡೆ ಹೋಗಿ ಆತನು ಮೊಣಕಾಲೂರಿ ಪ್ರಾರ್ಥಿಸ್ತಾನೆ. ದೇವರೇ, ನಾನೆಲ್ಲರನ್ನು ಕಳಿಸಿದ್ದೇನೆ, ಶಿಪ್ಪು ತೂತಾಗಿದೆ, ನೀರು ಒಳಗೆ ಬಂದಿದೆ, ನಾನು ಕೂಡ ಸಾಯಬೇಕು, ನಿನ್ನ ಕೈಗೆ ಕೊಡ್ತೇನೆ ದೇವರೇ, ನೀನು ಉಳಿಸು. ದೇವರಲ್ಲಿ ಬೇಡ್ತಾನೆ. ಸ್ವಲ್ಪ ಹೊತ್ತು ನಂತರ ಶಿಪ್ಪಿಗೆ ನೀರು ಬರುವಂತ ನಿಂತು ಹೋಯ್ತಂತೆ. ಏನು ನೀರು ಬರ್ತಾ ಇಲ್ಲ ಎಂಬುದಾಗಿ ಅವನು ನೋಡುವಾಗ ಆ ತೂತಿಗೆ ಒಂದು ಮೀನು ಸಿಕ್ಕಿಕೊಂಡಿದೆ. ಆ ಮೀನು ನೀರು ಒಳಗೆ ಬರದಂತೆ ತಡೀತು. ಅವನು ನಿರೀಕ್ಷೆ ಪಡಕೊಂಡ. ನನ್ನ ಪ್ರಿಯ ಸ್ನೇಹಿತರೆ, ಈ ವರ್ಷದಲ್ಲಿ ನಮ್ಮ ಜೀವನದಲ್ಲೂ ಕೂಡ ಅನೇಕ ವೈರಸ್ಗಳು, ಉಪದ್ರವಗಳು, ಅನಾರೋಗ್ಯಗಳು, ನಿರಾಶೆಗಳು ನಮ್ಮನ್ನು ಕಾಡಿದರೂ ಕೂಡ ನಾವು ನಿರೀಕ್ಷೆಯನ್ನು ಕಳ್ಕೊಳ್ಬಾರ್ದು. ದೇವರಲ್ಲಿ ಬೇಡಬೇಕು, ನಂಬಬೇಕು ದೇವರನ್ನು. ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡಬಲ್ಲನು. ಎರಡನೇದಾಗಿ, ದೇವರು ನಂಬಿದ್ರೆ ಕ್ರಿಸ್ತನ ದರ್ಶನವನ್ನು ಪಡೆಯಬಹುದು. ದೇವರು ನಂಬಿದ್ರೆ ಕ್ರಿಸ್ತನ ದರ್ಶನವನ್ನು ಪಡೆಯಬಹುದು. ಬಿಲೀಫ್ ಇನ್ ಗಾಡ್ ಕ್ಯಾನ್ ಹ್ಯಾವ್ ವಿಷನ್ ಆಫ್ ಕ್ರೈಸ್ಟ್. ಅಪೊಸ್ತಲರ ಕೃತ್ಯ 26:12-23 ವಚನ. ಈ ಪರಿಚ್ಛೇದದಲ್ಲಿ ಪೌಲನ ವಿಚಾರಣೆ ಸಮಯ. ಆತನ ಜೀವನದಲ್ಲಿ ಆದಂಥ ಘಟನೆಯನ್ನು ಅಗ್ರಿಪ್ಪ ರಾಜನಿಗೆ ತಿಳಿಸ್ತಾ ಇದ್ದಾನೆ. ತನ್ನ ಜೀವನದಲ್ಲಿ ಆದಂಥ ಎಲ್ಲ ಘಟನೆಗಳನ್ನು ಮತ್ತು ತಾನು ಮಾಡಿದಂಥ ದುಷ್ಟ ಕಾರ್ಯವನ್ನು ಕೂಡ ಅಗ್ರಿಪ್ಪ ರಾಜನಿಗೆ ವಿವರಿಸ್ತಾನೆ. ಆದರೂ ಕೂಡ ಯೇಸು ನನ್ನನ್ನು ಕರೆದು ನನಗೆ ಹೊಸ ನಿರೀಕ್ಷೆಯನ್ನು ಬಲವನ್ನು ನೀಡಿದ್ದಾನೆ. ನಾನು ದೇವರನ್ನು ನಂಬಿದ್ದರಿಂದ ಕ್ರಿಸ್ತನ ದರ್ಶನವನ್ನು ಪಡೆಯುವಂತ ಭಾಗ್ಯ ನನಗೆ ಸಿಕ್ಕಿತು. ತನ್ನ ಜೀವನದಲ್ಲಿ ಯೇಸು ಸಹಾಯ ಮಾಡಿದ್ದಾನೆ ಎಂಬುದನ್ನು ಆತನೊಂದಿಗೆ ವಿವರಿಸ್ತಾನೆ. ತಾನು ದೇವರ ಕಡೆಗೆ ತಿರುಗಲು, ಮಾನಸಾಂತರ ಹೊಂದಲು, ಸುವಾರ್ತೆಯನ್ನು ಸಾರುವಂತೆ ಕ್ರಿಸ್ತನು ನನಗೆ ಬಲ ನೀಡಿದ. ಅದರಿಂದ ಅವನು ಹೇಳುವಂತ ಮಾತು, ಪ್ರಿಯರೇ, ಕ್ರಿಸ್ತನೇ ನನಗೆ ಶ್ರೇಷ್ಠ, ಉಳಿದೆಲ್ಲ ನನಗೆ ಕಸ. ಕ್ರಿಸ್ತನಿಗಾಗಿ ತನ್ನ ಜೀವವನ್ನೇ ಕೊಟ್ಟನು. ಕ್ರಿಸ್ತನಿಂದ ಹೊಂದಿದಂಥ ದರ್ಶನದಿಂದಾಗಿ ಆತನಿಗೆ ಯೇಸು ನಂಬುವಂತೆ ಮತ್ತು ಆತನಿಗಾಗಿ ಜೀವಿಸುವಂತೆ ಆತ ನಡೆಸಿತು. ಇವತ್ತು ನಾವು ನಮ್ಮನ್ನು ಪ್ರಶ್ನೆ ಹಾಕ್ಕೊಳ್ಬೇಕು. ನಮ್ಮ ಜೀವನದಲ್ಲೂ ಕೂಡ ನಾವು ಪೌಲನಂತೆ ದೇವರಿಗೆ ಅವಿಧೇಯರಾಗಿದ್ದೇವಾ? ಅಥವಾ ಪೌಲನಂತೆ ನಾವು ದುಷ್ಟ ಕಾರ್ಯವನ್ನು ಮಾಡಿದ್ದೇವಾ? ಕೆಟ್ಟ ಜೀವನದಲ್ಲಿ ಜೀವಿಸ್ತೇವಾ? ಇವತ್ತು ಕೊರೋನಾ ವೈರಸ್ ಎಂಬುದು ಬಂದಿದೆ. ಒಂದು ವೇಳೆ ಪ್ರಿಯರೇ, ನಾವು ತಿದ್ದಿಕೊಳ್ಳಲು
ದೇವರ ಕಡೆಗೆ ತಿರುಗಲು, ಮಾನಸಾಂತರ ಹೊಂದಲು, ಕ್ರಿಸ್ತನ ಕುರಿತು ಬೇರೆಯವರಿಗೆ ತಿಳಿಸಲು ಈ ಒಂದು ವೈರಸ್ ನಮಗೆ ಎಚ್ಚರಿಕೆ ನೀಡ್ತಾ ಇದೆಯಾ? ನಾವು ನಮ್ಮ ಜೀವಿತವನ್ನು ಅರ್ಥ ಮಾಡಿಕೊಳ್ಳುವ, ಪೌಲನಂತೆ ನಾನು ನೀನು ಜೀವಿತದಲ್ಲಿ ತಪ್ಪು ಎಡವಿದೇವಾ ಪ್ರಶ್ನೆ ಹಾಕೊಳ್ಳುವ. ದೇವರ ಮೇಲೆ ಬಲವಾದ ನಂಬಿಕೆ ಇಟ್ಟು ಜೀವಿಸುವುದಾದರೆ ನಾವು ಕೂಡ ದೇವರ ದರ್ಶನ ಹೊಂದಲು ಸಾಧ್ಯ. ಖಂಡಿತವಾಗಿ ಪ್ರಿಯರೇ, ದೇವರ ದರ್ಶನ ನಮ್ಮ ಜೀವನದಲ್ಲೂ ಕೂಡ ಆಗಲು ಸಾಧ್ಯ. ಒಂದು ಕಥೆ ಹೀಗಿದೆ. ಕಲ್ಲಿದ್ದಲು ಗಣಿ ಕೆಲಸದಲ್ಲಿ ಒಂದು ಕೂಟ ನಡೆಯಿತಂತೆ. ಅಲ್ಲಿ ಒಬ್ಬ ನಾಸ್ತಿಕ ಎದ್ದು ನಿಂತು ಒಂದು ದೊಡ್ಡ ಭಾಷಣ ಬಗೆತಾನೆ. ಯೇಸು, ಸತ್ಯವೇದ, ರಕ್ಷಕ ಇದೆಲ್ಲ ಸುಳ್ಳು ಎಂಬುದಾಗಿ. ಯೇಸು ಎಂಬುದು ಇಲ್ಲವೇ ಇಲ್ಲ, ಅದು ಕಾಲ್ಪನಿಕ ಒಬ್ಬ ವ್ಯಕ್ತಿ ಎಂಬುದಾಗಿ ಹೇಳ್ತಾನೆ. ಆಗ ಒಬ್ಬ ಗಣಿ ಕೆಲಸ ಮಾಡುವಂತ ಒಂದು ಕೂಲಿ ಕೆಲಸದವನು ಎದ್ದು ನಿಂತಾನೆ ಕೂಡಲೇ. ಸ್ವಾಮಿಗಳೇ, ನೀವು ಹೇಳಿದೆಲ್ಲ ಸರಿ ಇರಬಹುದು, ನಿಮ್ಮಷ್ಟು ನಾನು ಕಲ್ತಿಲ್ಲ, ನಾನೊಬ್ಬ ಸಾಮಾನ್ಯ ಕೆಲಸದವ, ಆದರೆ ನಾನೊಬ್ಬ ದೊಡ್ಡ ಕುಡುಕ. ದಿನಲೂ ನಾನು ಕುಡಿದು ಬಂದು ನನ್ನ ಹೆಂಡತಿಯ ಮಕ್ಕಳಿಗೆ ಹೊಡಿತಿದ್ದೆ. ನನ್ನ ಹೆಂಡತಿಗೆ ನೆಮ್ಮದಿ ಇರಲಿಲ್ಲ, ಮಕ್ಕಳಿಗೆ ನೆಮ್ಮದಿ ಇರಲಿಲ್ಲ. ದಿನಲೂ ನಮ್ಮ ಮನೆಯಲ್ಲಿ ಗಲಾಟೆ ಆಗ್ತಿತ್ತು. ನಾನು ಕೆಲಸ ಮಾಡಿದ ಎಲ್ಲ ಹಣವನ್ನು ಕುಡಿಕತನಕ್ಕೆ ವೆಚ್ಚ ಮಾಡ್ತಿದ್ದೆ. ಆದರೆ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ದೇವರ ಪ್ರೀತಿ ಮತ್ತು ಯೇಸುವಿನ ಕುರಿತು ನಮಗೆ ತಿಳಿಸಿದ್ರು. ಆಗ ನನ್ನ ಜೀವನದಲ್ಲಿ ಮಾನಸಾಂತರ ಆಯಿತು, ಪರಿವರ್ತನೆ ಆಯಿತು. ನಾನು ಕುಡಿಕತನ ಬಿಟ್ಟೆ. ಇವತ್ತು ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ನಾನು ಚೆನ್ನಾಗಿ ಸಾಕ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಸಂತೋಷ ಇದೆ. ಇದಕ್ಕೆಲ್ಲ ಕಾರಣ ಆ ಯೇಸು. ನೀವು ಹೇಳ್ತೀರಿ ಯೇಸು ಇಲ್ಲ ಎಂಬುದಾಗಿ. ಅದು ನನ್ನ ಜೀವನದಲ್ಲಿ ಯೇಸು ಇದ್ದಾನೆ. ಯೇಸು ಇದ್ದದ್ದರಿಂದ ಯೇಸುವಿನ ಅನುಭವ ನನ್ನ ಜೀವನದಲ್ಲಿ ಆಗಿದೆ. ಯೇಸು ಪರಿವರ್ತನೆಗೊಳಿಸಿದ, ಮಾನಸಾಂತರ ಪಡಿಸಿದ. ನಾನು ಮಾನಸಾಂತರ ಹೊಂದಿದವನಾಗಿ ನಾನು ಯೇಸು ನಂಬುತ್ತಾ ಇದ್ದೇನೆ. ನನಗೆ ಯೇಸುವಿನ ಅನುಭವ ಆಗಿದೆ. ನನ್ನ ಪ್ರಿಯ ಸ್ನೇಹಿತರೆ, ನಾನು ನೀನು ಮಾನಸಾಂತರ ಹೊಂದುವ, ದೇವರ ಕಡೆಗೆ ತಿರುಗುವ. ವೈರಸ್ ಬರಲಿ, ಯಾವುದೇ ಬರಲಿ, ನಾನು ನೀನು ಯೇಸು ನಂಬುವುದಾದರೆ ಯೇಸುವಿನ ದರ್ಶನ ನನ್ನ ಜೀವನದಲ್ಲಿ ಆಗ್ತದೆ. ಮೂರನೇದಾಗಿ, ಬಿಲೀಫ್ ಇನ್ ಗಾಡ್ ಕ್ಯಾನ್ ಹ್ಯಾವ್ ಗ್ಲೋರಿ ಆಫ್ ಗಾಡ್. ದೇವರು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣಬಹುದು. ದೇವರು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣಬಹುದು. ಯೋಹಾನ ಸುವಾರ್ತೆ 11ನೇ ಸಂಧಿ 17-28 ವಚನ. ಈ ಭಾಗದಲ್ಲಿ ಸತ್ತು ಹೋದಂತ ಲಾಜರನ ಘಟನೆಯನ್ನು ವಿವರಿಸುತ್ತದೆ. ಲಾಜರನು ಯೇಸುವಿನ ಮಿತ್ರನಾಗಿದ್ದನು. ಆತನಿಗೆ ಅಸ್ವಸ್ಥನಾಗಿದ್ದಾನೆಂಬುದು ಯೇಸುವಿಗೆ ಮೊದಲಿಗೆ ಗೊತ್ತಿತ್ತು. ಯಾಕಂದ್ರೆ ಲಾಜರನ ಅಕ್ಕಂದರು ಯೇಸುವಿಗೆ ಮೊದಲೇ ತಿಳಿಸಿದ್ರು. ಆದರೆ ಯೇಸು ಅಲ್ಲಿಗೆ ಬರಲಿಲ್ಲ. ಲಾಜರನು ಸತ್ತು 4 ದಿನಗಳ ಬಳಿಕ ಯೇಸು ಅಲ್ಲಿಗೆ ಬರ್ತಾನೆ. ಯೇಸು ಯಾಕೆ ಹೀಗೆ ಮಾಡಿದ? 4 ದಿನ ಎನ್ನುವಂಥದ್ದು ಒಬ್ಬನ ಮರಣದ ಸಂಪೂರ್ಣತೆಯನ್ನು ತಿಳಿಸ್ತಾ ಇದೆ. ಸಾಮಾನ್ಯವಾಗಿ 3 ದಿನ ಶೋಕಾಶನ ಮಾಡ್ತಾರೆ. ಹಿಂದೂಗಳು ಕೂಡ ಉತ್ತರ ಕ್ರಿಯೆಯನ್ನು ಮಾಡುವಂಥ ಪದ್ಧತಿ ಇದೆ. ಆಮೇಲೆ ಆತ್ಮವನ್ನು ಒಳಗೆ ತೆಗೆದುಕೊಳ್ಳುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ಕೆಲವರು ಹೇಳುವಂಥ ಪ್ರಕಾರ ಲಾಜರನು ಸತ್ತು ಹೋದದ್ದು ಯೇಸುವಿಗೆ ಮೊದಲೇ ಗೊತ್ತಿತ್ತು. ಆದರೆ ತನ್ನ ಶಿಷ್ಯರ ಮತ್ತು ಸುತ್ತಮುತ್ತಲಿರುವ ಜನರ ನಂಬಿಕೆಯನ್ನು ಬಲಪಡಿಸಕ್ಕಾಗಿ
ಅವರನ್ನು ಇನ್ನೂ ಹೆಚ್ಚು ನಂಬಿಕೆಯಲ್ಲಿ ಪ್ರೋತ್ಸಾಹಗೊಳಿಸೋದಕ್ಕಾಗಿ ಯೇಸು ಹೀಗೆ ಮಾಡಿದ ಎಂಬುದಾಗಿ ಹೇಳ್ತಾರೆ. ಅದರಿಂದಲೇ ಯೇಸು ಹೇಳ್ತಾರೆ ನೋಡಿ, ನಾನೇ ಪುನರುತ್ಥಾನ ಜೀವವಾಗಿದ್ದೇನೆ, ನನ್ನ ನಂಬುವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನ ನಂಬುವನು ಎಂದಿಗೂ ಸಾಯುವುದಿಲ್ಲ. ಸತ್ತವನ್ನು ನೆಬ್ಬಿಸುವುದು ಅದು ಶ್ರೇಷ್ಠವಾದಂಥ ಒಂದು ಕಾರ್ಯ. ಅದನ್ನು ಯೇಸು ಮಾಡಿದ. ಈ ಭಾಗದಲ್ಲಿ ಪ್ರಿಯರೇ, ಈ ಭಾಗದಲ್ಲಿ ಮಾರ್ತಳಿಗೆ ಯೇಸು ಮೇಲೆ ನಂಬಿಕೆ ಇದ್ದಂತೆ ಕಂಡುಬರ್ತದೆ. ಆದರೆ ಒಂದು ಸಾರಿ ಮಾರ್ತ ಮತ್ತು ಮರಿಯಳು ಯೇಸು ಹತ್ರ ಹೇಳ್ತಾರೆ, ಸ್ವಾಮಿ ನೀನು ನಮ್ಮ ಜೊತೆಲಿ ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ ಎಂಬುದಾಗಿ. ಒಂದು ಸಲ ನಂಬಿಕೆ ಏನು ಬಲಹೀನವಾದಂತೆ ಕಂಡು ಬರ್ತದೆ. ಕೆಲವು ಸಲ ನಾವು ಹೇಳುವುದಿದೆ, ನಮ್ಮ ಜೀವನದಲ್ಲಿ ಅಸೌಖ್ಯ ಆದಾಗ, ಕಳಕೊಂಡಂತ ಸ್ಥಿತಿ ಬಂದಾಗ, ಕೈ ಬಿಡಲ್ಪಟ್ಟಂತ ಸ್ಥಿತಿ ಆದಾಗ, ದುಃಖ ನೋವುಗಳು ನಮ್ಮ ಜೀವನದಲ್ಲಿ ಬಂದಾಗ ದೇವರು ನಮ್ಮ ಜೊತೆಲಿ ಇರಬೇಕು ಎಂಬುದಾಗಿ ಬಯಸ್ತೇವೆ ನಾವು. ಕೆಲವು ಸಲ ದೇವರು ನಮ್ಮ ಜೊತೆಲಿ ಇರ್ತಾನೆ, ಆದರೆ ನಾವುಗೆ ಅವನನ್ನು ಗುರುತಿರಲಿಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಬಿರುಗಾಳಿ ಸಮಯದಲ್ಲಿ ಯೇಸು ಮತ್ತು ಯೇಸುನ ಶಿಷ್ಯರು ದೋಣಿಯಲ್ಲಿದ್ದಾರೆ, ಯೇಸು ಇದ್ದಾನೆ ಅಲ್ಲಿ. ಬಿರುಗಾಳಿ ಬರ್ತದೆ. ಆಗ ಶಿಷ್ಯರು ಹೇಳುವಂತ ಮಾತು, ಸ್ವಾಮಿ ನಾವು ಸಾಯ್ತಿದ್ದೇವಲ್ಲ, ಯೇಸು ಅಲ್ಲೇ ಇದ್ದಾನೆ. ಆಗ ಯೇಸು ಹೇಳುವ ಮಾತು, ನಿಮ್ಮ ನಂಬಿಕೆ ಎಲ್ಲಿ? ನಾನು ನಿಮ್ಮ ಜೊತೆಯಲ್ಲಿದ್ದೇನಲ್ಲ. ಅನೇಕ ಸಲ ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ಸಮಸ್ಯೆಗಳಾದಾಗ, ನೋವುಗಳಾದಾಗ ಸ್ವಾಮಿ ನಮ್ಮ ಜೊತೆಲಿ ಇರ್ತಾನೆ, ನಮಗೆ ಆತನನ್ನು ಗುರುತಿಸಲು ಆಗುವುದಿಲ್ಲ. ನಾವು ಕೂಡ ಹೇಳ್ತೇವೆ ಶಿಷ್ಯರಂತೆ, ನಾವು ಸಾಯ್ತಿದ್ದೇವಲ್ಲ ಸ್ವಾಮಿ. ನಮಗೆ ಯೇಸುವಿನ ಮೇಲೆ ಬಲವಾದ ನಂಬಿಕೆ ಇರಬೇಕು. ಲಾಜರನು ಸತ್ತು 4 ದಿನವಾದರೂ ಅದು ಕೊಳೆತು ಹೋದಂಥ ಸ್ಥಿತಿಯಲ್ಲಿದೆ. ಮಾರ್ತಳು ಹೇಳ್ತಿದ್ದಾಳೆ, ಸ್ವಾಮಿ ಅದು ಕೊಳೆತು ಹೋಗುವಂಥ ಸ್ಥಿತಿಯಲ್ಲಿದೆ ಅಲ್ಲ. ಆಗ ಸ್ವಾಮಿ ಅವಳಿಗೆ ನಂಬಿಕೆಯನ್ನು ಬಲಪಡಿಸ್ತಾನೆ. ಅಲ್ಲಿ ಹೇಳುವಂತ ಮಾತು, ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣುತ್ತಿ. ದೇವರ ಮಹಿಮೆ ನೋಡುವಂತ ಭಾಗ್ಯ ಮರಿಯಳ ಜೀವನದಲ್ಲಿ ಬಂತು. ನಾವು ಯೇಸು ನಂಬಿದ್ರೆ ದೇವರ ಮಹಿಮೆ ನಮಗೆ ಸಿಗ್ತದೆ ಪ್ರಿಯರೇ, ನಮಗೆ ದೇವರ ಮಹಿಮೆ ಸಿಗ್ತದೆ. ನಾವು ದೇವರು ನಂಬುವ, ಯೇಸು ನಂಬುವ, ಯೇಸುವಿನ ಮೇಲೆ ಬಲವಾದ ನಂಬಿಕೆ ಇಡುವ, ಆಗ ನಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳಾಗಬಲ್ಲದು. ಯಾವುದೇ ವೈರಸ್ ಬರಲಿ, ಯಾವುದೇ ಉಪದ್ರವಗಳು ಬರಲಿ, ಆದರೆ ನಾವು ಯೇಸುವಿನ ಮೇಲೆ ಬಲವಾದ ನಂಬಿಕೆ ಇಟ್ಟುಕೊಂಡು ಜೀವಿಸುವುದಾದರೆ ನಮ್ಮ ಜೀವನದಲ್ಲಿ ನಿರೀಕ್ಷೆಗಳು, ಕ್ರಿಸ್ತನ ದರ್ಶನಗಳು ಮಾತ್ರ ದೇವರ ಮಹಿಮೆ ನಮ್ಮ ಜೀವನದಲ್ಲಿ ಬರುತ್ತದೆ. ಆ ನಂಬಿಕೆಯಿಂದ ಜೀವಿಸಲಿಕ್ಕಾಗುವಂತೆ ದೇವರು ನಮ್ಮನ್ನು ನಡೆಸಲಿ. ಆಮೇನ್. ತಲೆಯನ್ನು ಬಾಗಿಸಿಕೊಂಡು ಪ್ರಾರ್ಥಿಸೋಣ. ಪ್ರೀತಿ ರಕ್ಷಕನೇ, ನಿನ್ನ ವಾಕ್ಯ ನಾವು ಕೇಳಿದ್ದೇವೆ. ನಿನ್ನಲ್ಲಿ ನಾವು ಬಲವಾದ ನಂಬಿಕೆ ಇಟ್ಟುಕೊಂಡು ಜೀವಿಸಲು ನಮ್ಮ ನಡೆಸಿದೇವರೇ, ನೀ ನಮಗೆ ಸಹಾಯ ಮಾಡು. ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ನಿನ್ನ ಮೇಲೆ ಬಲವಾದ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥಿಸುವುದಾದರೆ ನಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳು ಸಾಧ್ಯ. ಆ ನಂಬಿಕೆಯಲ್ಲಿ ಬಾಳುವಂತೆ ನಮ್ಮನ್ನು ಬಲಪಡಿಸಿ ನಡೆಸು. ಈ ದಿನವೂ ಕೂಡ ನಮ್ಮ ಜೊತೆಯಲ್ಲಿರು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಕೊನೆಯದಾಗಿ ತುಳು ಸಂಗೀತಗಳಲ್ಲಿ 36ನೇ ತುಳು ಸಂಗೀತವನ್ನು ಹಾಡಿಕೊಳ್ಳೋಣ. ತುಳು ಸಂಗೀತಗಳಲ್ಲಿ 36, 1, 3 ಹಾಗೂ 5ನೇ ಚರಣಗಳನ್ನು ನಾವೆಲ್ಲರೂ ಒಟ್ಟಾಗಿ ಹಾಡಿಕೊಳ್ಳೋಣ. ಕ್ರಿಸ್ತೇಸು ಯಾನ್ ನಿನ್ನನ್ನೇ ನಂಬಿಯೇ. Be
ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅಣುದಿಂದ ಆಹಾರ ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಸೇರಿಸದೆ ಕೇಳಿನ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದ ಹೊಂದಿಕೊಳ್ಳಿರಿ. ಯೆಹೋವ ನಿಮ್ಮನ್ನು ಆಶ್ವಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮ ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿನ ಅನುಗ್ರಹಿಸಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಸದಾಕಾಲ ನಿಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.